ಸೊ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಮತ್ತೊಂದು ಬ್ಲಾಗಿಗೆ. ಎಲ್ಲರೂ ಹೆಂಗದಿರಿ? ಮಸ್ತ್ ಅದೀರ ಅಂದ್ಕೊಂಡಿದ್ದೀನಿ. ಇವತ್ತು ನಾ ಕಾಲೇಜಿನ ಮೊದಲನೇ ದಿನ. ನೋಡುವ ಹೆಂಗಿರುತ್ತೆ ಏನಂತ. ಅದೇ ನಾರ್ಮಲಾಗಿ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಕಾಲೇಜ್ ಸ್ಟಾರ್ಟ್ ಆಗಿ ಒಂದು ವಾರ ಆಗಿದ್ರೂ ಹೋಗಿಲ್ಲ. ಇವಾಗ ಹೋಗ್ಬೇಕಂತ ಡಿಸೈಡ್ ಆಗಿ ಒಂದು ವಾರ ಆದಮೇಲೆ ನಾವು ಬಂದು ಶಿಫ್ಟ್ ಆಗಿ ಇನ್ನೇನು ಇವತ್ತಿಂದ ಕಾಲೇಜ್ ಹೋಗಬೇಕು. ಅದಕ್ಕೆ ವ್ಲಾಗ್ ಕೂಡ ಮಾಡೋಣ ಹೇಗಿರುತ್ತೆ ಇವತ್ತಿನ ಮತ್ತೆ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾರೇನು ಅನ್ಕೋಬಿಟ್ರಿ ಎಷ್ಟೋ ದಿನ ಅದನ್ನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ಮತ್ತೆ ಏನಿಲ್ಲ, ಇವಾಗ ಟೈಮ್ ಸುಮಾರು ಒಂದು 7:40 ಇವಾಗ ಜಲ್ದಿ ರೆಡಿಯಾಗಿ ನಾನು ಔಟ್ಫಿಟ್ ತೋರಿಸ್ತೀನಿ. ಅದಾದಮೇಲೆ ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಕಾಲೇಜ್ ಒಳಗೇನು ವ್ಲಾಗ್ ಮಾಡೋಕ್ಕಾಗಲ್ಲ ಗುರು, ಫಸ್ಟ್ನೇ ದಿನ ಆಗಲೇ ಯಾರೋ ಗೊತ್ತಿರೋಲ್ಲ, ಫುಲ್ ನರ್ವಸ್ ಆಗಿರ್ತೀನಿ. ನೋಡುವ ಏನು ಮಾಡೋದು ಅಂತ. ಬಟ್ ಸ್ವಲ್ಪ ದಿನ ಆದಂಗೆ ಹ್ಯಾಬಿಟ್ ಆಗುತ್ತಲ್ಲ, ಅದಾದ್ಮೇಲೆ ಗೊತ್ತಾಗುತ್ತೆ. ಅದಾದ್ಮೇಲೆ ಕಂಟಿನ್ಯೂ ಮಾಡೋಣಂತೆ. ಬಟ್ ಇವಾಗ ಮಾತ್ರ ಆಗೋದೇ ಇಲ್ಲ. ತೋರಿಸ್ತೀನಿ ಇವತ್ತಿನ ದಿನ ಹೇಗಿರುತ್ತೆ ಏನೇ ಅಂತ. ಸದ್ಯಕ್ಕೆ ಇವಾಗ ಸ್ನಾನಕ್ಕೆ ಹೋಗಬೇಕು. ಸ್ನಾನಕ್ಕೆ ರೆಡಿಯಾಗಿ ಜಲ್ದಿ ಕಾಲೇಜಿಗೆ ಹೋಗೋಣ. ಟೈಮ್ ಆಗುತ್ತಿಲ್ಲ ಅಂದರೆ ಲೇಟ್ ಆಗೋದು ಬೇಡ, ಮೊದಲನೇ ದಿನ. ಸೊ ಬನ್ನಿ ಗೈಸ್ ಹೋಗೋಣ. ರೆಡಿ ಆದ್ಮೇಲೆ ನಾನು ಔಟ್ಫಿಟ್ ತೋರಿಸ್ತೀನಿ. Few moments later. ಸೊ ಗಾಯ್ಸ್ ನೋಡಿ ಹೇಗೆ ರೆಡಿ ಆಗಿದ್ದೀನಿ, ಹೇಗೆ ಕಾಣ್ತಾ ಇದ್ದೀನಿ ಅಂತ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಕಾಣ್ತಾ ಇದ್ದೀನಿ ಅಂತ. ಸಣ್ಣ ಮಿರರ್ ಇದೆ, ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನೋಡ್ಬೋದು ನೋಡ್ರಿ, ಮೇಲಿಂದ ನೋಡ್ರಿ ನಾನು ಔಟ್ಫಿಟ್ ಹೇಗೆ ಕಾಣ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆ. ಕಮೆಂಟ್ ಹೊಡೀರಿ ಗಾಯ್ಸ್, ಕಮೆಂಟ್ ಹೊಡೀರಿ. ಓಕೆ, ನಾನು ಕೂದಲು ಸೆಟ್ ಆಗ್ತಿಲ್ಲ, ಸೆಟ್ ಮಾಡ್ಕೊಳ್ಳೋಣ. ಟೈಮ್ ಆಗೈತೆ, ಬಂದು 8:30 ಆಗಿದ್ದಾವೆ. ಪಟ ಹೋಗೋಣ. ನೋಡಿ ನನ್ನ ಬ್ಯಾಗಲ್ಲಿ ಎರಡು ಬುಕ್ಸ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಓಕೆ ಗೈಸ್, ಮತ್ತೆ ಅಲ್ಲಿ ಸಿಗ್ತೀನಿ. ಅಲ್ಲೋಗಿ ತಿಂಡಿ ತಿಂದು ಹೋಗ್ಬೇಕು. ಟೈಮ್ ಆಗೈತೆ. ಅಷ್ಟರಲ್ಲಿ ಮತ್ತೆ ಸಿಗೋಣ. ಸಿ ಯು ಸೂನ್ ಗೈಸ್. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗಿನ ಕಾಲೇಜ್ ಮುಗಿಸ್ಕೊಂಡು ರೂಮ್ ಕಡೆ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಅಲ್ಲಿ ಇನ್ನೂ ಊಟನೂ ಮಾಡಿಲ್ಲ ಗೈಸ್, ಫುಲ್ ಸೈಕ್ ಆಗಿಬಿಟ್ಟಿದೆ. ನೋಡಿ ಖಾಲಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಇಲ್ಲಿ ಇನ್ನೊಂದೇನಂದ್ರೆ, ಇವಾಗ ಇದೊಂದು ಕಾಲೇಜು ಮೈಸೂರಲ್ಲಿ ಫೇಮಸ್ ಕಾಲೇಜ್ ಇದು. ಈ ಕಾಲೇಜು ಯಾರು ನನಗೆ ನೋಡ್ತಿರೋ ಇಲ್ಲೋ ಗೊತ್ತಿಲ್ಲ. ಯಾರು ನೋಡ್ತಿರೋ ಕಮೆಂಟ್ ಮಾಡಿ, ಯಾರಿಗೆ ಗೊತ್ತೈತೆ ಈ ಕಾಲೇಜು, ಈ ಕಾಲೇಜ್ ಹೆಸರೇನು. ತುಂಬಾ ಫೇಮಸ್ ಕಾಲೇಜ್ ಇದು. ಮತ್ತೆ ಇನ್ನೊಂದೇನಂದ್ರೆ, ಇದೇ ನನ್ನ ಕಾಲೇಜ್ ಅನ್ಕೋಬೇಡ್ರಪ್ಪ. ನನ್ನ ಕಾಲೇಜ್ ಇಲ್ಲಿಂದ ಇನ್ನೊಂದು 2-3 ಕಿಲೋಮೀಟರ್ ದೂರ ಇದೆ. ನಾನು ನಡ್ಕೊಂಡ್ ಬರ್ತಾ ಇದ್ದೀನಿ. ಸೊ ಸುಮ್ಮನೆ ಕ್ಲಾಸಸ್ಸಲ್ಲೆಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವತ್ತು ಮೊದಲನೇ ದಿನ ಬೇರೆ, ಯಾರು ಅಷ್ಟು ಫ್ರೆಂಡ್ಸ್ ಆಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಮಾಡೋಣ, ಇನ್ನು ಮುಂದೆ ರೆಗ್ಯುಲರ್ ಆಗಿ ವ್ಲಾಗ್ಸ್ ಮಾಡಿದ್ರೆ ಮಾಡೋಣ ಅಂತ. ಮತ್ತೆ ಗೈಸ್ ಬೈಕಬೇಡಿ ನನ್ನ, ಯಾಕಂದ್ರೆ ಮೈಕ್ ಏನೂ ಇಲ್ಲ ನನ್ನ ಹತ್ರ. ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತೈತೋ ಇಲ್ಲೋ ಗೊತ್ತಿಲ್ಲ. ಸೊ ಬನ್ನಿ ಮುಂದೆ ಹೋಗೋಣ. ಮತ್ತೇನಂದ್ರೆ, ಈ ಮರಗಳ ಮಧ್ಯೆ ನಡ್ಕೊಂಡು ಹೋಗೋ ಸುಖನೇ ಬೇರೆ ಗೈಸ್. ಬಿಸಿಲು ಇಲ್ಲ ಇವತ್ತು, ಬಟ್ ಬೇರೆ ದಿನ ಬಿಸಿಲಿದ್ದಾಗ ಮಾತ್ರ ಇಂಥ ಮರಗಳು ಏನೂ ಇರಲಿಲ್ಲ ಅಂದ್ರೆ ಫುಲ್ ಸೆಕೆ. ಇಲ್ಲಿ ಫುಲ್ ತಂಪು ಐತೆ. ಇವಾಗ ಇಲ್ಲಿ ಹೋಗೋಣ, ಮುಂದೆ ಏನಾಗುತ್ತೆ ನೋಡೋಣ. ಊಟ ಮಾಡಬೇಕು. ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೋಬೇಕು ಗೈಸ್. ಮಲ್ಕೊಂಡಿಲ್ಲ. ಮಲ್ಕೊಂಡಾದ್ಮೇಲೆ ಎದ್ದು ಮತ್ತೆ ಪುನಃ ಇನ್ನೊಂದು 2 ಕಿಲೋಮೀಟರ್ ತಿರ್ಗಾಡೋಣ. ಸದ್ಯಕ್ಕೆ ಗಾಡಿ ಇಲ್ಲ. ಗಾಡಿ ಬರೋ ತನಕ ತಿರ್ಗಾಡ್ಬೇಕು ನನ್ನ ಒಟ್ಟಿಗೆ. ಗಾಡಿ ಬಂದ್ಮೇಲೂ ತಿರ್ಗಾಡೋದೆ, ಗಾಡಿ ಇಲ್ಲ ಅಂದ್ರೆ ತಿರ್ಗಾಡೋದೆ. ಸುಮ್ಮನೆ ಕುತ್ಕೊಂಡಿರೋಕಂತೂ ಆಗಲ್ಲ. ಮೈಂಡ್ ಟೆನ್ಷನ್ ಇಲ್ಲಾದ್ರೂ ಸುಮ್ಮನೆ ಹೋಗ್ಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದ್ಮೇಲೆ ಸಂಜೆ ಹೋಗಿ ಹೊರಗಡೆ ಊಟ ಮಾಡೋಣ. 1-2 ಕಿಲೋಮೀಟರ್ ಆದರೂ ರೌಂಡ್ ಹಾಕ್ಲೇಬೇಕು. ಇವಾಗ ಸಮಾಧಾನ ಆಗ. ಬನ್ನಿ ಮುಂದೆ ಸಿಗುವ. ಅಲ್ಲಿ ತನಕ ಸ್ಟೇ ಟ್ಯೂನ್ ಗಾಯ್ಸ್. ಸೊ ಗುಡ್ ಈವ್ನಿಂಗ್ ಗಾಯ್ಸ್, ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಸುಮಾರು 8 ಗಂಟೆ ಆಗಿದೆ. ಎದ್ದಿದೆ. ಇವಾಗ ಹೋಗಿ ಊಟ ಮಾಡ್ಕೊಂಡ್ಬೇಕು. ನಿದ್ದೆಯಲ್ಲಿ ಎಳಿತೈತೆ, ಅಂದರೆ ಹೊಟ್ಟೆ ಹಸಿತೈತೆ. ಊಟ ಮಾಡಿ ಬರಬೇಕು. ಇವಾಗ ಇದೆಲ್ಲ ಫ್ರೆಶ್ನಪ್ ಆಗಿ ಬಂದು ಕೂತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗುವ. ಬನ್ನಿ ಗೈಸ್, ಮತ್ತೆ ರೋಡಲ್ಲಿ ಸಿಗುವ. ರೋಡಲ್ಲಿ ಹೋಗಿ ಮತ್ತೆ ಮಾತಾಡ್ತೀನಿ. ಸೊ ಗಾಯ್ಸ್, ನಾನು ಎಲ್ಲಿದ್ದೀನಿ ಅಂದರೆ ರೋಡಲ್ಲಿದ್ದೀನಿ.
ಇವಾಗ ಊಟ ತಗೊಳೋಣ ಅಂತ ಹೋಗ್ತಾ ಇದ್ದೀನಿ. ರೋಡ್ ಸೈಡ್ ಫುಡ್ ತಿನ್ನೋಣ ಅನ್ನಿಸ್ತಾ ಇದೆ. ಹೋಗೋಣ. ನಾನು ಅಲ್ಲೇ ತಿನ್ನಂಗೆ ಆಗ್ತಿಲ್ಲ. ಅಲ್ಲೋಗಿ ಪಾರ್ಸಲ್ ತಗೊಂಡೋಗಿ ರೂಮಲ್ಲಿ ತಿಂತೀನಿ. ಹೊರಗಡೆ ಈ ಥರ ಕ್ಯಾಮ್ರಾ ಹಿಡ್ಕೊಂಡು ಬ್ಲಾಗ್ ಮಾಡಬೇಕಾದ್ರೆ ಫುಲ್ ನರ್ವಸ್ ಆಗ್ತಾ ಇದ್ದೀನಿ ಗೈಸ್. ನಾನು ಫುಲ್ ಶೈ. ನೋಡಿ ನನ್ನ ಕಾಲೇಜನ್ನೇ ತೋರಿಸ್ತಾ ಇದ್ದೀನಿ ಅವಾಗಲೇ. ಫುಲ್ ಹೆವಿ ರೋಡ್, ಫುಲ್ ಟ್ರಾಫಿಕ್. ಇಲ್ಲಿ ಮುಂದೆ ಅಂಗಡಿ ಬರುತ್ತೆ, ಅಲ್ಲಿ ತಗೊಂಡು ಹೋಗೋಣ ಬನ್ನಿ. ಲೆಟ್ಸ್ ಗೋ. ಊಟ ಗಾಯ್ಸ್, ಊಟ ಪಾರ್ಸಲ್ ಮಾಡಿಸ್ತಾ ಇದ್ದೀನಿ. ಊಟ ತಗೊಂಡು ಹೋಗೋಣ ಬನ್ನಿ. ಸೊ ಗಾಯ್ಸ್, ಇವಾಗ ರೂಮ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದೇನೆ. ಮತ್ತೆ ಲಾಕ್ ಮಾಡಿದೆ. ಬನ್ನಿ ಗಾಯ್ಸ್, ನೋಡಿ ಎಣ್ಣೆ ತಂದಿದ್ದೀನಿ. ಎಣ್ಣೆ, ಈ ಎಣ್ಣೆ ಹೊಡೆಯುವ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗಾಯ್ಸ್, ಆ ಥರ ಎಣ್ಣೆ ಎಲ್ಲ ಹೊಡಿಯಲ್ಲ. ವಾಟರ್ ಬಾಟಲ್ ತಂದಿದ್ದೀನಿ ಗಾಯ್ಸ್, ವಾಟರ್ ಬಾಟಲ್ ಜೊತೆಗೆ ಒಂದು ನನ್ನ ಈ ಎಣ್ಣೆ ಬಗ್ಗೆ ಮಾತಾಡ್ತಾ ಇದ್ದಿದ್ದು. ಈ ಎಣ್ಣೆ ಬಗ್ಗೆ ಮಾತಾಡ್ತಾ ಇದ್ದೆ, ತಪ್ಪು ತಿಳ್ಕೊಬೇಡ್ರಿ ಯಾರು. ಎಣ್ಣೆ ತಂದಿದ್ದೆ 2 ಲೀಟ್ರು ಖಾಲಿ ಆಗಿಬಿಟ್ಟಿದೆ. ನೋಡಿ, ಈ ಎಣ್ಣೆ ಕುಡಿಬೇಕು. ಅವರೆಲ್ಲ ಆಮೇಲೆ ಡಸ್ಟ್ಬಿನಲ್ಲಿ ಹಾಕಿ. ಇವಾಗ ಸದ್ಯಕ್ಕೆ ಊಟ ಹೊಡಿಯೋಣ ಗಾಯ್ಸ್. ನಾನಲ್ಲೂ ಅಲ್ಲಿ ಹೊರಗಡೆ ವ್ಲಾಗ್ ಮಾಡ್ತಾ ಇದ್ದೆ, ಬಟ್ ಏನು ಮಾಡೋಣ, ಸೌಂಡಲ್ಲಿ ಕರೆಕ್ಟಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಸುಮ್ಮನೆ ಇರಬೇಕು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡಿ ಇಲ್ಲಿ ತಂದು ತಿಂತಾ ಇದ್ದೀನಿ ಇವಾಗ. ಓಕೆನಾ? ಓಕೆ ಗಾಯ್ಸ್, ಊಟ ಆದಮೇಲೆ ಸಿಗ್ತೀನಿ. ಅದಾದಮೇಲೆ ಒಂದು ಇಂಪಾರ್ಟೆಂಟ್ ಡಿಸಿಷನ್ ತೊಗೊಂಡಿದ್ದೀನಿ. ಏನಂತ ನಿಮ್ಮ ಹತ್ರ ಹೇಳ್ತೀನಿ. ನೀವು ಕಮೆಂಟ್ ಮಾಡಲ್ಲ ಗೊತ್ತು, ಬಟ್ ಇದು ನಾನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಹೇಳ್ತೀನಿ. ಡೋಂಟ್ ವರಿ. ಓಕೆನಾ? ಊಟ ಮುಗಿಸಿ ಬರ್ತೀನಿ ಗಾಯ್ಸ್. ಸೊ ಊಟ ಮುಗಿಸಿ ನೀರು ಕುಡಿದೆ, ಎಲ್ಲ ಮಾಡಿದೆ. ಇಂಪಾರ್ಟೆಂಟ್ ಡಿಸಿಷನ್ ತಗೊತೀನಿ ಅಂತ ಹೇಳಿದ್ನಲ್ಲ ಗಾಯ್ಸ್. ನನಗೆ ಇವಾಗ ಲಾಂಗ್ ಫಾರ್ಮೇಟ್ ವಿಡಿಯೋಸ್ ಮಾಡೋಣ, ಇಲ್ಲ ಶಾರ್ಟ್ಸಲ್ಲೇ ಮಿನಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಣ ಅಂತ ಕನ್ಫ್ಯೂಷನಲ್ಲಿದ್ದೀನಿ. ಇವಾಗ ಡೈಲಿ ಅಂದರೆ ಡೈಲಿ ವ್ಲಾಗ್ ಥರ ಮಿನಿ ವ್ಲಾಗ್ ಮಾಡಿ ಶಾರ್ಟ್ಸಲ್ಲಿ ಹಾಕ್ಬಿಡ್ಲ, ಇಲ್ಲ ಟ್ರಾವೆಲಿಂಗ್ ಆ ಥರ ಹೊರಗಡೆ ಹೋದಾಗೆಲ್ಲ ಲಾಂಗ್ ಫಾರ್ಮೇಟ್ ವಿಡಿಯೋ ಹಾಕಲ್ಲ, ಏನಂತ ಗೊತ್ತಾಗ್ತಾ ಇಲ್ಲ. ಒಬ್ರಿಬ್ರು ಕಮೆಂಟ್ ಮಾಡಿರಿ, ಹೇಳ್ರಿ ಏನು ಮಾಡಲಿ ಅಂತ. ಅದ್ಮೇಲೆ ಮಾಡ್ತೀನಿ. ಹಿಂಗಿದ್ರು ಇವತ್ತು ನನಗೆ ನಾರ್ಮಲ್ ವ್ಲಾಗ್ ಎಂಡ್ ಮಾಡಿ ನಾಳೆಯಿಂದ ಮಿನಿ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಮತ್ತು ಅದಕ್ಕೂ ಸ್ವಲ್ಪ ಸಪೋರ್ಟ್ ತೋರಿಸಿ, ನೋಡುವ ಹೆಂಗಾಗುತ್ತೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಇವಾಗ ಊಟ ಮುಗಿಸ್ಕೊಂಡು ಇವತ್ತು ತುಂಬ ಬೋರ್ ಅನಿಸ್ಬೋದು ನನ್ನ ಬ್ಲಾಗ್, ಅದಕ್ಕೆ ಹೇಳ್ತಾ ಇದ್ದೀನಿ. ನೀವೇನು ಹೇಳಿ, ಏನಿಲ್ಲ. ಇವಾಗ ಸ್ವಲ್ಪ ಫೋನ್ ಯೂಸ್ ಮಾಡಿ ಮತ್ತೆ ಮಲ್ಕೊಳ್ಳೋದು ಕೆಲಸ. ಗೈಸ್, ಮತ್ತೆ ನಾಳೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಹುಷಾರಾಗಿರಿ ಎಲ್ಲರೂ. ಓಕೆ ಫ್ರೆಂಡ್ಸ್, ಬಾಯ್.